ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿ. ನಮಗೆ ಅಥವಾ ನಮ್ಮ ಮಕ್ಕಳಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡಲು ತಹಸೀಲ್ದಾರ್ ಹಿಂದೇಟು ಹಾಕುತ್ತಿರುವ ನಡೆ ವಿರುದ್ಧ ಕುಷ್ಟಗಿ ತಾಲೂಕಿನ ಹಾಬಲಕಟ್ಟಿ ಗ್ರಾಮದ ಭೋವಿ ಸಮುದಾಯದ ಜನ ಆಕ್ರೋಶ ವ್ಯಕ್ತಪಡಿಸಿದೆ. ಬುಧವಾರ ತಹಸೀಲ್ದಾರ್ ಕಚೇರಿಗೆ ಮನವಿ ಪತ್ರ ಸಲ್ಲಿಸಿದ ಬಳಿಕ ಮಾಧ್ಯಮ ಪ್ರತಿನಿಧಿಗಳ ಬಳಿ ಮಾತನಾಡಿ, ನಮ್ಮದು ಒಡ್ಡರಲ್ಲದ ಬೆಸ್ತರಲ್ಲದ ಭೋವಿ ಸಮಾಜವಾಗಿದೆ. 1950ರ ಸಂವಿಧಾನ ಪ್ರಕಾರ ಭೋವಿ ಸಮಾಜವಾಗಿದ್ದು ಪರಿಶಿಷ್ಟ ಪ್ರಮಾಣ ಪತ್ರ ದಾಖಲೆಗಳು ಇವೆ. ಆದರೆ 2002ರಲ್ಲಿ ಭೋವಿ ಪದದ ಜೊತೆಗೆ ಬೋಯಿ ಎಂಬ ಸೇರಿ ನಮಗೆ ಅನ್ಯಾಯವಾಗಿದೆ. ಈ ಬಗ್ಗೆ ವಿಶೇಷ ಸದನ ಸಮಿತಿ ಅಧ್ಯಯನ ಮಾಡಿ ಪರಿಶಿಷ್ಟ ಜಾತಿ ಪತ್ರ ನೀಡಲು ವರದಿ ನೀಡಿದೆ. ಜೊತೆಗೆ ಸರ್ಕಾರ ಕೂಡ ಆದೇಶಿಸಿದೆ. ಹೀಗಾಗಿ ಯಾವುದೇ ರೀತಿಯ ಪ್ರಭಾವ ಒತ್ತಡಕ್ಕೊಳಗಾಗದೆ ನಮಗೆ ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡಬೇಕು. ನಿರ್ಲಕ್ಷಿಸಿದಲ್ಲಿ ಬರುವ ತಿಂಗಳು ಮೊದಲ ವಾರದಿಂದ ತಹಸೀಲ್ದಾರ್ ಕಚೇರಿ ಎದುರು ತಗಡಿನ ಟೆಂಟ್ ಹೊಡೆದು ಕುಟುಂಬ ಸದಸ್ಯರ ಸಮೇತವಾಗಿ ಅನಿರ್ದಿಷ್ಟವಾದಿ ಧರಣಿ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಈಗಾಗಲೇ ಸಾಕಷ್ಟು ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ದೇವೆ. ವಿಶೇಷ ಸದನ ಸಮಿತಿಯ ಅಧ್ಯಕ್ಷರು ಕೂಡ ಮೊನ್ನೆ 24/5/2026 ಕೂಡ ಕೊಪ್ಪಳದಲ್ಲಿ ಈಗಾಗಲೇ ಎಲ್ಲ ತಾಲೂಕಾ ಮತ್ತು ಜಿಲ್ಲಾ ಅಧಿಕಾರಿಗಳಿಗೂ ಕೂಡ ಈಗಾಗಲೇ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆದರೆ ವಿಶೇಷವಾಗಿ ಕುಷ್ಟಗಿ ತಹಸೀಲ್ದಾರ್ ಸುಮ್ಮನೆ ರಾಜಕಾರಣಿಗಳ ಒತ್ತಡದಿಂದ ಈಗಾಗಲೇ ನಮ್ಮ ಹಾಬಲಕಟ್ಟಿ ಭೋವಿ ಜನಾಂಗಕ್ಕೆ ಯಾವುದೇ ರೀತಿಯಿಂದ ಜಾತಿ ಪ್ರಮಾಣ ಪತ್ರ ನೀಡ್ತಾ ಇಲ್ಲ. ಹಾಗಾಗಿ ಮುಂದಿನ ದಿನಮಾನದಲ್ಲಿ ಈಗ ನಾವು ಅವರಿಗೆ ತಹಸೀಲ್ದಾರರಿಗೆ 8 ದಿವಸ ಟೈಮ್ ಕೊಟ್ಟಿದ್ದೀವಿ. ಮುಂದಿನ ದಿನಮಾನದಲ್ಲಿ ಏನಾದರೂ ನಮಗೆ ಲಿಖಿತ ರೂಪವಾಗಿ ಏನೋ ನೀಡದೇ ಇದ್ದರೆ ನಾವು ದನ ಕರ ಮತ್ತು ವಯಸ್ಸಾದವರು ಶಾಲಾ ಮಕ್ಕಳು ಶಾಲೆಯನ್ನು ಬಿಡಿಸ್ಕೊಂಬಂದು ಈ ತಹಸೀಲ್ ಆಫೀಸಿನ ಮುಂದೆ ತಗಡಿನ ಸೆಡ್ ಹಾಕಿ ನಾವು ಹೋರಾಟಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಹೊಲ ಬಿತ್ತುವುದು ಬೇಡ, ಯಾವುದು ಬೇಡ. ಇವತ್ತು ಮಕ್ಕಳೇ ವಿದ್ಯಾಭ್ಯಾಸ ಕಡೆಗೆ ತಹಸೀಲ್ದಾರ್ ಅವರು ಈ ಜನಾಂಗದವರು ಓದೋದು ಬೇಡ ಅಂತಾದರೂ ಹೇಳಬೇಕು, ಇಲ್ಲ ಯಾವುದೇ ರೀತಿಯಿಂದ ಈ ದೇಶದವರು ನೀವು ಅಲ್ಲ ಅಂತಾದ್ರೂ ಹೇಳಬೇಕು. ಅಲ್ಲಿವರೆಗೂ ನಾವು ಇಲ್ಲಿದ್ದ ಯಾವುದೇ ರೀತಿಯಿಂದ ಜಾಗವನ್ನು ಖಾಲಿ ಮಾಡೋದಿಲ್ಲ. ಅಲ್ಲಿ ನಮ್ಮ ಮಕ್ಕಳಿಗೆ ಮುಂದಿನ ದಿನಮಾನದಲ್ಲಿ ಒಳ್ಳೆಯ ಭವಿಷ್ಯವನ್ನು ನೀಡ್ತಾರಂತೇಳಿ ತಹಸೀಲ್ದಾರಲ್ಲಿ ಮನವಿ ಮಾಡ್ತಾ ಇದ್ದೇವೆ. ನನಗೆ ಜಾತಿ ಪ್ರಮಾಣ ಪತ್ರ ಇಲ್ಲದೆ ಈಗಾಗಲೇ ಭಾಳ ನೋವು ಅನುಭವಿಸ್ತಿದ್ದೇವೆ. ಈಗ ನಾವು ನೋವು ಅನುಭವಿಸಿದ ಹಾಗೆ ನಮ್ಮ ಮಕ್ಕಳು ನೋವು ಅನುಭವಿಸ್ಬೋದು ಅನ್ನೋದ ಕಾರಣಕ್ಕೆ ನಾವು ಈಗಾಗಲೇ ತಹಸೀಲ್ದಾರ್ ಸಾಹೇಬರಿಗೆ ಅವ್ರು ಕೇಳಿದಂಥ ಎಲ್ಲ ದಾಖಲಾತಿಗಳನ್ನು ಕೊಟ್ಟಿರ್ತೇವೆ. ಆದರೂ ಕೂಡ ನಮಗೆ ಯಾವುದೇ ಉದ್ದೇಶಪೂರ್ವಕವಾಗಿ ನಮ್ಮ ಜಾತಿ ಪ್ರಮಾಣ ಪತ್ರ ನೀಡುತ್ತಿಲ್ಲ. ಇಲ್ಲೇ ಕುಷ್ಟಗಿ ತಾಲೂಕಿನಲ್ಲೇ ಬದಲಿ ಕಡೆ ಜಾತಿ ಪ್ರಮಾಣ ಪತ್ರ ನೀಡುತ್ತಾರೆ. ಆದರೆ ನಾವು ಕೇಳಿದರೆ ಯಾವುದೇ ರೀತಿ ಜಾತಿ ಪ್ರಮಾಣ ಪತ್ರ ನೀಡುತ್ತಿಲ್ಲ. ಬೋಯಿ ಅಂತ ನೀಡಿ ಈಗಾಗಲೇ ಕೆಲವಿಷ್ಟು ಜನರಿಗೆ ಬೋಯಿ ಅಂತ ನೀಡಿದ್ದಾರೆ. ಆದರೆ ಸಿಂಧುತ್ವ ಕೊಡಿ ಅಂತ ಕೇಳಿದರೆ ಕೊಡ್ತಾ ಇಲ್ಲ, ಸಿಂಧುತ್ವ ಕೊಡಲು ಬರೋಲ್ಲ ಅಂತ ಹೇಳ್ತಾರೆ. ಇತ್ತಾಗ ನಮಗೆ ಯಾವುದೇ ಸರ್ಟಿಫಿಕೇಟ್ ಕೊಡಲಿ, ಆದರೆ ಕ್ಲಿಯರಿಟಿ ಕೊಡಲಿ. ಸಿಂಧುತ್ವ ಬೋಯಿ ಅಂತ ಕೊಟ್ಟರೆ ಸಿಂಧುತ್ವ ಕೊಡಬೇಕು, ಆದೇಶ ಮಾಡಿ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿ. ನಾವು ಬೋವಿ ಬರಲ್ಲ, ಬೋಯಿ ಬರಲ್ಲ. ಬೋವಿ ಮೂಲ ಬೋವಿಗಳು, ಒಡ್ಡರಲ್ಲದ ಬೇಸ್ತರಲ್ಲ ಬೋವಿಗಳು. ನಾವು ಅವಾಗಿನಿಂದ ದಾಖಲಾತಿಗಳಿವೆ. ಆದರೂ ಕೂಡ ಇಲ್ಲಿ ತಹಸೀಲ್ದಾರರು ರಾಜಕೀಯ ಒತ್ತಡದಿಂದ ನಮಗೆ ಯಾವುದೇ ಸರ್ಟಿಫಿಕೇಟ್ ನೀಡದೆ ನಮ್ಮ ಭವಿಷ್ಯವನ್ನು ಹಾಳು ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಮಕ್ಕಳ ಭವಿಷ್ಯಕ್ಕೂ ಕೂತು ತಂದಿದ್ದಾರೆ. ಅತಿ ಶೀಘ್ರದಲ್ಲಿ ನಮಗೆ ಯಾವುದೇ ಜಾತಿ ಪ್ರಮಾಣ ಪತ್ರ ನೀಡದಿದ್ದರೆ ನಾವು ಈಗಾಗಲೇ ಉಗ್ರ ಹೋರಾಟ ಕೈಗೊಳ್ತೀವಿ ಎನ್ನುವ ಎಚ್ಚರಿಕೆ ಗಂಟೆ ನೀಡುತ್ತೀವಿ. ಮುಂದೆ ನಾವು ಎಲ್ಲ ಸಮಾಜದವರು ಕೂಡಿ ದನಕರಗಳು ಎಲ್ಲ ಶಾಲಾ ಮಕ್ಕಳು ತಂದು ನಾವು ತಗಡಿನ ಸೆಡ್ಡು ಹೊಡೆದುಕೊಂಡು ನಾವು ಇಲ್ಲೇ ನಿರಂತರವಾಗಿ ಹೋರಾಟ ಮಾಡುತ್ತೀವಿ ಎಂದು ತಹಸೀಲ್ದಾರ್ಗೆ ಎಚ್ಚರಿಕೆ ನೀಡುತ್ತೇವೆ. ನಾವು ನಮ್ಮ ಹೋರಾಟದಲ್ಲಿ ಏನಾದರೂ ಮಕ್ಕಳಿಗೆ ಅಥವಾ ಆದರೆ ತಹಸೀಲ್ದಾರ್ ಹೊಣೆಗಾರ ಆಗ್ತಾರೆ. ಇದು ನಮ್ಮೆಲ್ಲ ಪಾಲಕರ ಅವರಿಗೆ ಕೊಡುವಂಥ